ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ರಿಲಯನ್ಸ್ ಭಾರತದಲ್ಲಿ ಈ ರಿಲಯನ್ಸ್ ಸೃಷ್ಟಿಸಿರುವ ವ್ಯಾಪಾರವು ಅಂತಿಂತದ್ದಲ್ಲ. ಮೊಟ್ಟ ಮೊದಲನೇದಾಗಿ ಪೆಟ್ರೋಕೆಮಿಕಲ್ ರಂಗದಲ್ಲಿ ಜಾಗತಿಕ ಹೆಜ್ಜೆ ಗುರುತು ಸಾಧಿಸಿದ ರಿಲಯನ್ಸ್ ಹಂತ ಹಂತವಾಗಿ ಏಕೈಕ ವಿಶ್ವದರ್ಜೆಯ ಸಂಸ್ಥೆಯಾಗಿ ಗುರುತಿಸಲ್ಪಟ್ಟಿತು. ಮುಖ್ಯವಾಗಿ ಮುಖೇಶ್ ಅಂಬಾನಿ ಕುಟುಂಬವು ರಿಲಯನ್ಸ್ ಅನ್ನ ಜಿಯೋ ಎಂದು ಯಾವಾಗ ಪ್ರಾರಂಭಿಸುತ್ತಾರೋ ಅವತ್ತಿನಿಂದ ಭಾರತದ ವ್ಯಾಪಾರ ಉದ್ಯಮ ವಲಯದಲ್ಲಿ ಅಂಬಾನಿ ಅಧಿಪತ್ಯ ಶುರುವಾಗುತ್ತದೆ. ಪೆಟ್ರೋಕೆಮಿಕಲ್, ವಿದ್ಯುತ್, ನೈಸರ್ಗಿಕ ಅನಿಲ, ಟೆಲಿಕಾಂ, ರಿಟೇಲ್, ಕ್ರೀಡಾ ಕ್ಷೇತ್ರ, ಮಾಧ್ಯಮ ಹೀಗೆ ಪ್ರತಿ ರಂಗದ ಉದ್ಯಮ ಜಗತ್ತಿನಲ್ಲಿ ಬೃಹತ್ ಸಾಮ್ರಾಜ್ಯವನ್ನೇ ಸೃಷ್ಟಿಸಿತು ರಿಲಯನ್ಸ್ ಜಿಯೋ. ಇನ್ನು ಮನರಂಜನಾ ಕ್ಷೇತ್ರಕ್ಕೆ ತನ್ನ ಸಾಮ್ರಾಜ್ಯವನ್ನ ವಿಸ್ತರಿಸುವ ಯೋಜನೆಗೆ ಕಣ್ಣಿಟ್ಟ ಜಿಯೋ ಸಿನಿಮಾ ಎಂಬ OTT ಪ್ಲಾಟ್ಫಾರ್ಮ್ ಅನ್ನ ಹುಟ್ಟುಹಾಕಿತು. ತನ್ನ ಆಧಿಪತ್ಯ ಸ್ಥಾಪಿಸಿದ ಪ್ರತಿ ರಂಗದಲ್ಲೂ ಭಾರತದ ನಂಬರ್ 1 ಪಟ್ಟವನ್ನೇ ಅಲಂಕರಿಸಿದ ಅಂಬಾನಿ ತನ್ನ ಜಿಯೋ ಸಿನಿಮಾದ ಮೂಲಕ ಮನರಂಜನಾ ವಲಯದಲ್ಲಿ ಉನ್ನತ ಸ್ಥಾನದಲ್ಲಿದ್ದ ಡಿಸ್ನಿ ಹಾಟ್ಸ್ಟಾರ್ ಅನ್ನೇ ತನ್ನ ಗುರಿಯಾಗಿಸಿದ್ದರು. ಮನರಂಜನಾ ಕ್ಷೇತ್ರದಲ್ಲಿ ಉನ್ನತ ಸ್ಥಾನದಲ್ಲಿರುವ ಅಮೆಜಾನ್ ಪ್ರೈಮ್, ನೆಟ್ಫ್ಲಿಕ್ಸ್ ಸಂಸ್ಥೆಗಳ ಚಂದಾದಾರರಿಗಿಂತ ಹೆಚ್ಚು ಚಂದಾದಾರರನ್ನ ಹಾಟ್ಸ್ಟಾರ್ ಆಕ್ರಮಣ ಮಾಡಿತ್ತು. ಇಂತಹ ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ ಅನ್ನೇ ಜಿಯೋ ಹಾಟ್ಸ್ಟಾರ್ ಆಗಿ ಬದಲಾಯಿಸಿದ್ರು. ಭಾರತದ OTT ಪ್ಲಾಟ್ಫಾರ್ಮ್ನಲ್ಲಿ ಟಾಪ್ ಪ್ಲೇಸ್ನಲ್ಲಿರುವ ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ ಈಗ ಜಿಯೋ ವಶವಾಗಿದೆ. ಸುಮಾರು $8.5 ಬಿಲಿಯನ್ ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ ಜೊತೆ ಒಪ್ಪಂದದ ಮಾತುಕತೆಯಾಡಿದ ಜಿಯೋ ಈಗ ಮನರಂಜನಾ ವಲಯದಲ್ಲಿ ತನ್ನ ಆಡಳಿತವನ್ನ ಪ್ರಾರಂಭಿಸಿದೆ. ಅಸಲಿಗೆ 100 ವರ್ಷಗಳಿಗಿಂತ ಹೆಚ್ಚು ಕಾಲ ಮಾಧ್ಯಮ ಲೋಕವನ್ನಾಳಿದ ಡಿಸ್ನಿ, ದೇಶ ವಿದೇಶಗಳಲ್ಲಿ ತನ್ನ ಛಾಪು ಮೂಡಿಸಿದ್ದ ಡಿಸ್ನಿ ಯಾವ ಕಾರಣಕ್ಕಾಗಿ ಜಿಯೋ ಎಂಬ ಸಂಸ್ಥೆಯೊಂದಿಗೆ ವಿಲೀನಗೊಂಡಿತು? OTT ವಲಯದಲ್ಲಿ ಹಾಟ್ಸ್ಟಾರ್ ಎಂಬುದು ಹೇಗೆ ಬೆಳೆಯಿತು? ನೆಟ್ಫ್ಲಿಕ್ಸ್, ಅಮೆಜಾನ್ ಪ್ರೈಮ್ ಎಂಬ ದೊಡ್ಡ ದೊಡ್ಡ ಸಂಸ್ಥೆಗಳಿಂದ ಸಾಧ್ಯವಾಗದ ಒಂದು ಯೋಜನೆಯನ್ನ ಜಿಯೋ ಹೇಗೆ ಸಾಧ್ಯವಾಗಿಸಿತು? ಅಂಬಾನಿ ತನ್ನ ವ್ಯಾಪಾರೋದ್ಯಮದ ಬೆಳವಣಿಗೆಗೆ ಹೂಡಿದ ತಂತ್ರಗಳೇನು? ಇಂತಹ ಹಲವು ಬಗೆಯ ಆಸಕ್ತಿಕರ ವಿಷಯಗಳನ್ನು ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಸಮಯ ಎಂಬುದು ಪೂರ್ತಿಯಾಗಿ ಬದಲಾಗುತ್ತಿರುತ್ತದೆ. ಅದರೊಂದಿಗೆ ನಾವು ಕೂಡ ಬದಲಾಗುತ್ತಿರಬೇಕು. ಅಂತರ್ಜಾಲಕ್ಕೆ ನಾವು ಕೊಡುವ ಸಮಯ ಹೆಚ್ಚಾದಂತೆ ಸಾಮಾಜಿಕ ಜಾಲತಾಣಗಳಿಗೆ ಬೆಲೆ ಹೆಚ್ಚಾಯಿತು. ಡಿಜಿಟಲ್ ಕಂಟೆಂಟ್ಗಳ ಬೇಡಿಕೆ ಹೆಚ್ಚಾಗುತ್ತಾ ಹೋಯಿತು. OTT ಪ್ಲಾಟ್ಫಾರ್ಮ್ಗಳಿಗೆ ಒಳ್ಳೆಯ ದಿನಗಳು ಪ್ರಾರಂಭವಾದವು. ಮುಖ್ಯವಾಗಿ 2014ರ ನಂತರ ಭಾರತದಲ್ಲಿ OTT ಪ್ಲಾಟ್ಫಾರ್ಮ್ಗಳು ಬಹಳಷ್ಟು ವಿಸ್ತಾರವಾಯಿತು. ನಿಜವಾಗಿಯೂ ಇವತ್ತು ಟಿವಿ ಚಾನೆಲ್ಗಳಿಗಿಂತ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳ ವೀಕ್ಷಕರ ಸಂಖ್ಯೆ ಹೆಚ್ಚಾಗುತ್ತಿದೆ ಅಂದರೆ ಅದನ್ನ ನಂಬಲಸಾಧ್ಯ. ಚಾಂಪಿಯನ್ ಟ್ರೋಫಿಯ ಭಾಗವಾಗಿ ನಡೆದ ಭಾರತ-ಪಾಕಿಸ್ತಾನ ರೋಚಕ ಪಂದ್ಯಾಟವನ್ನ ಏಕಕಾಲಕ್ಕೆ ಪ್ರಪಂಚದಾದ್ಯಂತ ಹಾಟ್ಸ್ಟಾರ್ನಲ್ಲಿ 60 ಕೋಟಿ ವೀಕ್ಷಕರು ವೀಕ್ಷಿಸಿದ್ರು. 60 ಕೋಟಿ ವೀಕ್ಷಕರು ಅಂದರೆ ಭಾರತದ ಜನಸಂಖ್ಯೆಯ ಅರ್ಧದಷ್ಟು ಸಮಾನವಾಗಿದೆ. OTT ಪ್ಲಾಟ್ಫಾರ್ಮ್ಗಳ ಹವಾ ಯಾವ ಮಟ್ಟಿಗೆ ಬೆಳೆದಿದೆ ಎಂಬುದನ್ನು ತಿಳಿದುಕೊಳ್ಳೋದಕ್ಕೆ ಇದೊಂದು ಸಣ್ಣ ನಿದರ್ಶನವಷ್ಟೇ. 2021ರಲ್ಲಿ ಭಾರತದಲ್ಲಿ ಅಮೆಜಾನ್ ಪ್ರೈಮ್ 2.18 ಕೋಟಿ ಚಂದಾದಾರರನ್ನ ಹೊಂದಿತ್ತು. ನೆಟ್ಫ್ಲಿಕ್ಸ್ಗೆ 58 ಲಕ್ಷ ವೀಕ್ಷಕರಿದ್ದರು. ಆದರೆ ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ ಇವೆಲ್ಲವನ್ನ ಮೀರಿ ಬೆಳೆದಿತ್ತು. ಅಂದರೆ ಸುಮಾರು 4.6 ಕೋಟಿ ವೀಕ್ಷಕ ಮನಸ್ಸನ್ನ ಗೆದ್ದಿತ್ತು. ಅಲ್ಲದೆ 2021ರಲ್ಲಿ ಹಾಟ್ಸ್ಟಾರ್ OTT ಪ್ಲಾಟ್ಫಾರ್ಮ್ ವಲಯದಲ್ಲಿ ಅಗ್ರಸ್ಥಾನವನ್ನೇ ಅಲಂಕರಿಸಿಬಿಟ್ಟಿತ್ತು. ಅಂದರೆ 2025ಕ್ಕೆ ಬಂದಾಗ OTT ಮಾರುಕಟ್ಟೆಯಲ್ಲಿ ಅತ್ಯಂತ ಕ್ಷಿಪ್ರವಾದ ಬೆಳವಣಿಗೆಯನ್ನ ಕಂಡದ್ದು ಅಮೆಜಾನ್ ಪ್ರೈಮ್. ಹೌದು, 2024ರಲ್ಲಿ ಹಾಟ್ಸ್ಟಾರ್ 23% ಮಾರ್ಕೆಟ್ ಶೇರ್ ಅನ್ನ ಹೊಂದಿದ್ರೆ ಅಮೆಜಾನ್ ಪ್ರೈಮ್ ಹೊಂದಿದ್ದು 22% ಮಾರ್ಕೆಟ್ ಶೇರ್. ಈ ಎರಡೂ ಸಂಸ್ಥೆಗಳು ನಾ ಮುಂದು ತಾ ಮುಂದು ಎಂಬಂತೆ ಜಿದ್ದಾಜಿದ್ದಿಯಾಗಿ OTT ವಲಯದ ಆಳ್ವಿಕೆಯನ್ನೇ ಪ್ರಾರಂಭಿಸಿದವು. ಆದರೆ ಭಾರತೀಯ OTT ವಲಯದಲ್ಲಿ ಲೀಡ್ ಪಾಯಿಂಟ್ನಲ್ಲಿರುವ ಸಂಸ್ಥೆಗಳ ಎದುರು ಕೇವಲ 8% ಮಾರ್ಕೆಟ್ ಶೇರು ಇದ್ದ ಜಿಯೋ ಸಿನಿಮಾ ಒಂದು ಇಂದು OTT ಮಾರ್ಕೆಟ್ ಅನ್ನ ಒಂದೇ ಬಾರಿಗೆ ತನ್ನ ಮುಷ್ಟಿಯೊಳಗೆ ಬಿಗಿಯಾಗಿ ಇಟ್ಕೊಂಡಿದೆ. ಹಾಗಾದರೆ ಅಂಬಾನಿ ಯಾವ ಮಟ್ಟಿಗೆ ಗೇಮ್ ಚೇಂಜರ್ ನಿರ್ಣಯವನ್ನ ಯೋಚಿಸಿರಬೇಕು? ಈ ಗೇಮ್ ಚೇಂಜರ್ ಕತೆ ನಿಮಗೆ ಪೂರ್ತಿಯಾಗಿ ಅರ್ಥವಾಗಬೇಕೆಂದರೆ ಹಾಟ್ಸ್ಟಾರ್ನ ಇತಿಹಾಸವನ್ನ ಒಮ್ಮೆ ನೋಡಲೇಬೇಕು. 1923ರಲ್ಲಿ ಕ್ಯಾಲಿಫೋರ್ನಿಯಾದಲ್ಲಿ ಹುಟ್ಟಿಕೊಂಡ ಡಿಸ್ನಿಯು ಸಿನಿಮಾ, ಅನಿಮೇಷನ್, ಮೀಡಿಯಾ ಹೀಗೆ ವಿವಿಧ ರಂಗಗಳ ಮೂಲಕ ಇಡೀ ಪ್ರಪಂಚಕ್ಕೆ ಗುರುತಿಸಲ್ಪಡುತ್ತದೆ.
ಡಿಸ್ನಿ ಎಂಬುದು ಜಗತ್ ಪ್ರಸಿದ್ಧ ಸಂಸ್ಥೆಯಾಗಿತ್ತು. ಇಂತಹ ಈ ಸಂಸ್ಥೆ 2014ರ ಜುಲೈನಲ್ಲಿ ಭಾರತಕ್ಕೆ ಪರಿಚಯವಾಗುತ್ತದೆ. 2004ರ ಸಮಯ ಅಂದರೆ ಅದು ಕೇಬಲ್ ಟಿವಿಗಳ ಸಾಮ್ರಾಜ್ಯವಾಗಿತ್ತು. ಆಗಷ್ಟೇ ಭಾರತದಲ್ಲಿ ಬಹು ಬೇಡಿಕೆಯಲ್ಲಿದ್ದು ಈ ಕೇಬಲ್ ಟಿವಿಗಳು. ಆ ಸಮಯದಲ್ಲಿ ಭಾರತದಲ್ಲಿ ಇನ್ನೂ ಹಲವು ಟಿವಿ ಚಾನೆಲ್ಗಳು ಹುಟ್ಟಿಕೊಂಡವು. ಸಣ್ಣ ಸಣ್ಣ ಹಳ್ಳಿಗಳಲ್ಲೂ ಕೇಬಲ್ ಸಂಪರ್ಕ ಹೆಚ್ಚಾಗುತ್ತದೆ. ಈ ಸಂದರ್ಭದಲ್ಲಿ ಭಾರತದಲ್ಲಿ ಟಿವಿ ಮಾಧ್ಯಮದ ಮನರಂಜನೆಗಳಿಗೆ ಜನರು ಮೂಕ ವಿಸ್ಮಿತರಾಗುತ್ತಿದ್ದರು. ಅದರಲ್ಲಿ ಪ್ರಸಾರವಾಗುತ್ತಿದ್ದ ಕಾರ್ಯಕ್ರಮಗಳಿಗೆ ಮಾರು ಹೋಗುತ್ತಿದ್ದರು. ಇದನ್ನ ಗಮನಿಸಿದ ಡಿಸ್ನಿ ಕೆಲವೇ ಸಮಯಗಳಲ್ಲಿ ಭಾರತಕ್ಕೆ ಲಗ್ಗೆ ಇಟ್ಟಿತು. ಭಾರತಕ್ಕೆ ಬಂದ ಕೆಲವೇ ಸಮಯಗಳಲ್ಲಿ ಡಿಸ್ನಿ ಜನಪ್ರಿಯತೆಯನ್ನ ಪಡೆಯುತ್ತದೆ. ಇದರಿಂದ ಕ್ರಮೇಣವಾಗಿ ಡಿಸ್ನಿ ಭಾರತದಲ್ಲಿ ತನ್ನ ಮಾಧ್ಯಮ ಸಾಮ್ರಾಜ್ಯವನ್ನ ವಿಸ್ತರಿಸಲು ಪಣತೊಡುತ್ತದೆ. 2006ರಲ್ಲಿ ಹಂಗಾಮ ಚಾನೆಲ್ ಅನ್ನ ಖರೀದಿಸುತ್ತೆ. ಈ ಚಾನೆಲ್ನಲ್ಲಿ ಬರುವ ಕಾರ್ಯಕ್ರಮವನ್ನ ಸಣ್ಣ ಮಕ್ಕಳು ಬಹಳ ಇಷ್ಟಪಟ್ಟು ನೋಡ್ತಾ ಇದ್ರು. 2012ರಲ್ಲಿ ಯು ಟಿವಿಯನ್ನ ತನ್ನ ಸ್ವಾಧೀನಪಡಿಸಿಕೊಳ್ಳುತ್ತದೆ. ಇದರ ಮೂಲಕ ರಂಗ್ ದೇ ಬಸಂತಿ, ಜೋಧಾ ಅಕ್ಬರ್ ಎಂಬ ಸೂಪರ್ ಹಿಟ್ ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡುತ್ತದೆ. ಈ ಮೂಲಕ ಡಿಸ್ನಿ ಸಿನಿಮಾ ನಿರ್ಮಾಣದತ್ತವು ತನ್ನ ಸಾಮ್ರಾಜ್ಯವನ್ನ ವಿಸ್ತರಿಸುವ ರೀತಿ ರೋಚಕವಾದುದು. ಆದರೆ ಮೊಹೆಂಜೋದಾರೋ, ಜಗ್ಗಾ ಜಸೂಸ್ ಸಿನಿಮಾಗಳು ಡಿಸ್ನಿಯ ನಿರೀಕ್ಷೆಯ ಮಟ್ಟಕ್ಕೆ ಯಶಸ್ಸು ಕಾಣದ ಕಾರಣದಿಂದ 2016ರಲ್ಲಿ ಡಿಸ್ನಿಯು ಭಾರತದಲ್ಲಿ ಸಿನಿಮಾ ಪ್ರೊಡಕ್ಷನ್ನಿಂದ ಹಿಂದೆ ಸರಿಯುತ್ತದೆ. 2019ರಲ್ಲಿ ಡಿಸ್ನಿಯು ಪ್ರಪಂಚದಾದ್ಯಂತ ವಿಸ್ತರಿಸಿದ ಮಾಧ್ಯಮ ಲೋಕದ ದಿಗ್ಗಜ ಸಂಸ್ಥೆಯಾದ 21st ಸೆಂಚುರಿ ಫಾಕ್ಸ್ ಅನ್ನ ಖರೀದಿಸುತ್ತೆ. ಆ ಸಮಯದಲ್ಲಿ ಭಾರತದಲ್ಲಿ ಟಾಪ್ ಮೀಡಿಯಾ ನೆಟ್ವರ್ಕ್ ಆದ ಸ್ಟಾರ್ ಇಂಡಿಯಾ ನೆಟ್ವರ್ಕ್ ಈ 21st ಸೆಂಚುರಿ ಫಾಕ್ಸ್ನ ಹಿಡಿತದಲ್ಲಿತ್ತು. ಡಿಸ್ನಿ ಯಾವಾಗ 21st ಸೆಂಚುರಿ ಫಾಕ್ಸ್ ಸಂಸ್ಥೆಯನ್ನ ತನ್ನ ಅಧೀನಕ್ಕೊಳಪಡಿಸಿತೋ ಅಂದಿನಿಂದ 21st ಸೆಂಚುರಿ ಫಾಕ್ಸ್ನ ವಶದಲ್ಲಿದ್ದ ಟಾಪ್ ಮೀಡಿಯಾ ನೆಟ್ವರ್ಕ್ ಆದ ಸ್ಟಾರ್ ಇಂಡಿಯನ್ ನೆಟ್ವರ್ಕ್, ಸ್ಟಾರ್ ಪ್ಲಸ್, ಸ್ಟಾರ್ ಗೋಲ್ಡ್, ಸ್ಟಾರ್ ಸ್ಪೋರ್ಟ್ಸ್ ಹೀಗೆ ಸ್ಟಾರ್ ಇಂಡಿಯಾ ನೆಟ್ವರ್ಕ್ನ ಒಳಗೆ ಇದ್ದ ಎಲ್ಲ ಚಾನೆಲ್ಗಳು ಡಿಸ್ನಿಯ ಪಾಲಾಯಿತು. ಸ್ಟಾರ್ ಇಂಡಿಯಾ ನೆಟ್ವರ್ಕ್ ಹೆಸರಿನ ಮೂಲಕ ಎಷ್ಟೆಲ್ಲ ವಾಹಿನಿಗಳು ಪ್ರಸಾರವಾಗುತ್ತೆ ಅನ್ನೋದನ್ನ ಗಮನಿಸುತ್ತಾ ಹೋದರೆ ಖಂಡಿತವಾಗಿಯೂ ಅಚ್ಚರಿ ಪಡುತ್ತೀರಿ. ಕನ್ನಡ, ತಮಿಳು, ತೆಲುಗು, ಬೆಂಗಾಲಿ, ಮರಾಠಿ ಹೀಗೆ ಭಾರತದ ಪ್ರತಿಯೊಂದು ಗ್ರಾಮೀಣ ಭಾಷೆಗಳಲ್ಲೂ ಸ್ಟಾರ್ ನೆಟ್ವರ್ಕ್ನ ವಾಹಿನಿಗಳಿವೆ. ನಮ್ಮ ಕನ್ನಡದಲ್ಲೇ ನೋಡುತ್ತಾ ಹೋದರೆ ಸ್ಟಾರ್ ಸುವರ್ಣ, ಸ್ಟಾರ್ ಸ್ಪೋರ್ಟ್ಸ್, ಸ್ಟಾರ್ ಸುವರ್ಣ HD, ಸ್ಟಾರ್ ಸುವರ್ಣ ಪ್ಲಸ್ ಮೊದಲಾದ ವಾಹಿನಿಗಳಿವೆ. ಇದು ಕನ್ನಡದ ವಾಹಿನಿಗಳಾದರೆ ಇನ್ನುಳಿದ ಭಾಷೆಗಳಲ್ಲೂ ಹಲವು ರೀತಿಯ ವಾಹಿನಿಗಳಿವೆ. 2015ರಲ್ಲಿ ಸ್ಟಾರ್ ಇಂಡಿಯಾ ನೆಟ್ವರ್ಕ್ ಹಾಟ್ಸ್ಟಾರ್ ಎಂಬ OTTಯನ್ನ ಆರಂಭ ಮಾಡುತ್ತೆ. ಇದರ ಮೂಲಕ ಟಿವಿ ಚಾನೆಲ್ಗಳಲ್ಲಿ ಟೆಲಿಕಾಸ್ಟ್ ಆಗುವ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುವ ಮುಖಾಂತರ ವೀಕ್ಷಕರನ್ನ ತನ್ನತ್ತ ಸೆಳೆಯುವ ತಂತ್ರವನ್ನ ಹೂಡುತ್ತದೆ. ಆದರೆ ಯಾವಾಗ 21st ಸೆಂಚುರಿ ಫಾಕ್ಸ್ ಡಿಸ್ನಿಯ ಪಾಲಾಯಿತೋ ಅಂದಿಗೆ ಹಾಟ್ಸ್ಟಾರ್ ಕೂಡ ಡಿಸ್ನಿಯ ವಶವಾಗುತ್ತದೆ. 2020ರಲ್ಲಿ ಡಿಸ್ನಿಯಿಂದ ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ ಎಂದು ನಾಮಕರಣವಾಗುತ್ತದೆ. ಇದು ಡಿಸ್ನಿಗೆ ಬಹಳ ದೊಡ್ಡ ಮಟ್ಟದ ವೀಕ್ಷಕರನ್ನ ಸೆಳೆಯುವ ಒಂದು ಮಾರ್ಗವಾಯಿತು. ಯಾಕಂದ್ರೆ 2016ರಲ್ಲಿ OTT ಪ್ಲಾಟ್ಫಾರ್ಮ್ ಬಹಳ ಉನ್ನತ ಸ್ಥಾನದಲ್ಲಿರುವ ಮಾಧ್ಯಮ ವಲಯವಾಗಿತ್ತು. ಇದಕ್ಕೆ ಮುಖ್ಯವಾದ ಕಾರಣಕರ್ತರು ರಿಲಯನ್ಸ್ ಜಿಯೋ. ಹೌದು, 2015ರ ಡಿಸೆಂಬರ್ 27ರಲ್ಲಿ ಆರಂಭವಾದ ಜಿಯೋ ಟೆಲಿಕಾಂ ವಲಯದಲ್ಲಿ ತನ್ನ ಸ್ಥಾನವನ್ನ ಭದ್ರಗೊಳಿಸುವ ದೃಷ್ಟಿಯಿಂದ 2016ರಲ್ಲಿ ಭಾರತಕ್ಕೆ ಅನ್ಲಿಮಿಟೆಡ್ ಫ್ರೀ ಇಂಟರ್ನೆಟ್ ಅನ್ನ ಪರಿಚಯಿಸುತ್ತೆ. ಜಿಯೋ ತೆಗೆದುಕೊಂಡ ಈ ಒಂದು ನಿರ್ಧಾರ ಭಾರತೀಯ ಟೆಲಿಕಾಂ ಸೆಕ್ಟರ್ಗೆ ಮಾತ್ರವಲ್ಲ, ಇಂಟರ್ನೆಟ್ ಮೂಲಕ ವ್ಯವಹಾರ ನಡೆಸುವ ಹಲವಾರು ದೊಡ್ಡ ದೊಡ್ಡ ಸಂಸ್ಥೆಗಳಿಗೆ ಬಹಳ ದೊಡ್ಡ ಮಟ್ಟಿನ ಉಪಯೋಗವಾಗುತ್ತದೆ. 2014ರಲ್ಲಿ ಮೊದಲು ತಮ್ಮ ಇಂಟರ್ನೆಟ್ಗೆ ರೀಚಾರ್ಜ್ ಮಾಡಬೇಕಾದರೆ ಜನರು ಬಹಳಷ್ಟು ಪರದಾಡ್ತಾ ಇದ್ರು. ರೀಚಾರ್ಜ್ ಮಾಡೋದೇ ದೊಡ್ಡ ಬಾರದಂತೆ ಭಾವಿಸುತ್ತಿದ್ದರು. ಆದರೆ ಮಾರುಕಟ್ಟೆಗೆ ಜಿಯೋದ ಆಗಮನದಿಂದ ಹಾಗೂ ಅನ್ಲಿಮಿಟೆಡ್ ಫ್ರೀ ಇಂಟರ್ನೆಟ್ನ ಪರಿಚಯದಿಂದ ಸ್ಮಾರ್ಟ್ಫೋನ್ಗಳ ಬೇಡಿಕೆ ಹೆಚ್ಚಾಯಿತು. ಮುಂದೆ ಸಾಮಾಜಿಕ ಜಾಲತಾಣಗಳ ಡಿಜಿಟಲ್ ಕಾಂಟೆಂಟ್ಗಳಿಗೆ ಜನರು ಹೆಚ್ಚೆಚ್ಚು ಮೊರೆ ಹೋಗ್ತಾರೆ. ಜನರ ಜೀವನ ಶೈಲಿ ಹೇಗೆ ಬದಲಾಯಿತು ಅಂದರೆ ಇಂಟರ್ನೆಟ್ ಎಂಬುದು ದಿನಬಳಕೆಗೆ ಬೇಕಾದ ಗಾಳಿ, ನೀರು, ಆಹಾರ, ಬೆಳಕು ಇವುಗಳಂತೆ ಅತಿ ಅವಶ್ಯಕ ಮೂಲಭೂತ ವಸ್ತುವಾಯಿತು. ಅಷ್ಟೇ ಅಲ್ಲದೆ OTT ವಲಯಕ್ಕೆ ಇದು ಮತ್ತಷ್ಟು ಮೇಲಕ್ಕೆ ಏರಲು ಒಂದು ಬುನಾದಿಯಾಯಿತು. ಸ್ನೇಹಿತರೆ, ಸ್ಟಾರ್ ನೆಟ್ವರ್ಕ್ನಲ್ಲಿರುವಂತಹ ಕಾಂಟೆಂಟ್ ಬೇರೆ ಯಾವ OTT ಪ್ಲಾಟ್ಫಾರ್ಮ್ನಲ್ಲಿ ಇಲ್ಲ. ಸ್ಟಾರ್ ನೆಟ್ವರ್ಕ್ನಲ್ಲಿ ಸ್ಪೋರ್ಟ್ಸ್ ಚಾನೆಲ್ ಕೂಡ ಇವೆ, ಜೊತೆಗೆ ಹಾಟ್ಸ್ಟಾರ್ನಲ್ಲಿ ಕೂಡ ಸ್ಪೋರ್ಟ್ಸ್ ಚಾನೆಲ್ಗಳಿವೆ. ಇವೆರಡನ್ನ ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ ಹೇಗೆ ಬದಲಾಯಿಸಿಕೊಂಡಿತು ಅಂದರೆ ವರ್ಲ್ಡ್ ಕಪ್ನ ICC ಕ್ರಿಕೆಟ್ ಇವೆಂಟ್ ಅನ್ನ ಸ್ಟಾರ್ ಇಂಡಿಯಾ ನೆಟ್ವರ್ಕ್ ಪ್ರಸಾರ ಮಾಡ್ತಾ ಇತ್ತು. 2016ರಲ್ಲಿ
ಸ್ಟಾರ್ ನೆಟ್ವರ್ಕ್ 16,347 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ 2021ರವರೆಗೆ IPL ಟೆಲಿಕಾಸ್ಟ್ ರೈಟ್ಸ್ ಅನ್ನ ತನ್ನ ಸ್ವಾಧೀನಕ್ಕೆ ಪಡೆಯುತ್ತೆ. ಭಾರತದಲ್ಲಿ ಕ್ರಿಕೆಟ್ಗೆ IPLಗೆ ಎಷ್ಟರ ಮಟ್ಟಿಗೆ ಅಭಿಮಾನಿಗಳಿದ್ದಾರೆ ಎಂಬುದನ್ನು ಮತ್ತೊಮ್ಮೆ ಹೇಳಬೇಕೆಂದೇನಿಲ್ಲ. ಕ್ರಿಕೆಟ್ ಅಭಿಮಾನಿಗಳಿಗೆ ಹಾಟ್ಸ್ಟಾರ್ OTT ಪ್ಲಾಟ್ಫಾರ್ಮ್ ಬಹುದೊಡ್ಡ ವೀಕ್ಷಣೆಯ ಮಾಧ್ಯಮವಾಯಿತು. ಕೇವಲ ಕ್ರಿಕೆಟ್ ಮಾತ್ರವಲ್ಲ, ಪ್ರೋ ಕಬಡ್ಡಿ, ಖೋ-ಖೋ, ಟೆನ್ನಿಸ್ ಹೀಗೆ ಹಲವು ರೀತಿಯ ಕ್ರೀಡಾರಂಗದ ಮನರಂಜನೆಯನ್ನ ಸವಿಯಲು OTT ಬಹುದೊಡ್ಡ ವೇದಿಕೆಯಾಯಿತು. ಕಬಡ್ಡಿ, ಕ್ರಿಕೆಟ್ ಹೀಗೆ ಬೇರೆ ಬೇರೆ ಸ್ಪೋರ್ಟ್ಸ್ ಅನ್ನ ಇಷ್ಟಪಡುವವರು ಖಂಡಿತವಾಗಿಯೂ ಈ ಡಿಸ್ನಿ ಹಾಟ್ಸ್ಟಾರ್ ಅನ್ನ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರು. ಮುಖ್ಯವಾಗಿ ಕ್ರೀಡೆಯಿಂದ ಹಾಟ್ಸ್ಟಾರ್ ಸಬ್ಸ್ಕ್ರೈಬ್ ಹೆಚ್ಚಾಗುತ್ತದೆ. ಇತ್ತ ಕ್ರಮೇಣವಾಗಿ ಅಮೆಜಾನ್ ಪ್ರೈಮ್, ನೆಟ್ಫ್ಲಿಕ್ಸ್ ಹೀಗೆ OTTಯಲ್ಲಿರುವ ವಿಡಿಯೋಗಳನ್ನು ನೋಡುವ ವೀಕ್ಷಕರ ಸಂಖ್ಯೆಗಿಂತ ಹಾಟ್ಸ್ಟಾರ್ನ ವೀಕ್ಷಕರ ಸಂಖ್ಯೆ ಹೆಚ್ಚಾಯಿತು. ಸ್ಟಾರ್ ಇಂಡಿಯಾ ನೆಟ್ವರ್ಕ್ನ ಮೇಲೆ ಜನರು ಎಷ್ಟೊಂದು ಅವಲಂಬನೆ ಆಗುತ್ತಾರೆ ಅಂದರೆ, ಸ್ಟಾರ್ ಸುವರ್ಣದಲ್ಲಿ ಮಿಸ್ ಆದ ಧಾರಾವಾಹಿ ಸಂಚಿಕೆಯನ್ನ ಹಾಟ್ಸ್ಟಾರ್ನಲ್ಲಿ ನೋಡಲು ಪ್ರಾರಂಭಿಸುತ್ತಾರೆ. ಸ್ಟಾರ್ ಇಂಡಿಯನ್ ನೆಟ್ವರ್ಕ್ ಮೂಲಕ ಡಿಸ್ನಿ ಹಾಟ್ಸ್ಟಾರ್ನ ಅನುಬಂಧ ಜನರಿಗೆ ಬಹಳ ಹತ್ತಿರವಾಗಲು ತೊಡಗುತ್ತದೆ. 2020ರ ವೇಳೆಗೆ ಭಾರತದ 28 ಕೋಟಿ ಕುಟುಂಬವು ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ನ ಒಂದು ಭಾಗವಾಗುತ್ತದೆ. ಅಲ್ಲಿಂದ ನಂತರ ಭಾರತೀಯ OTT ಮಾರುಕಟ್ಟೆಯಲ್ಲಿ ಹಾಟ್ಸ್ಟಾರ್ ಉನ್ನತ ಸ್ಥಾನಕ್ಕೆ ಏರಲು ಪ್ರಾರಂಭವಾಯಿತು. ಮತ್ತೊಂದು ಕಡೆಯಲ್ಲಿ OTT ಪ್ಲಾಟ್ಫಾರ್ಮ್ ಅಭಿವೃದ್ಧಿ ಹೊಂದುತ್ತಿದ್ದಂತೆ ಜನರಿಗೆ OTT ಪ್ಲಾಟ್ಫಾರ್ಮ್ ಮೇಲೆ ಅವಲಂಬನೆ ಮತ್ತಷ್ಟು ಹೆಚ್ಚಾಗುತ್ತೆ. 2019ರ ಕೋವಿಡ್-19 ಕೂಡ ಇದಕ್ಕೆ ಕಾರಣ ಅಂದರೆ ತಪ್ಪಾಗಲಾರದು. ಹೌದು, ಕೋವಿಡ್-19ನಿಂದಾಗಿ 2020ರಲ್ಲಿ ಭಾರತದಲ್ಲಿ ಲಾಕ್ಡೌನ್ಗಳು ಶುರುವಾದವು. ಎಲ್ಲರೂ ತಮ್ಮ ತಮ್ಮ ಮನೆಯೊಳಗೆ ಬಂಧಿತವಾಗುವ ಪರಿಸ್ಥಿತಿ ಉಂಟಾಯಿತು. ತಮ್ಮ ಸಮಯವನ್ನ ಮನೆಯಲ್ಲೇ ಕಳೆಯುವಂತಹ ಜನರು OTT ಕಡೆಗೆ ತಮ್ಮ ಸಮಯವನ್ನ ಮೀಸಲಿಟ್ಟರು. ಈ ಸಮಯದಲ್ಲಿ OTT ವೀಕ್ಷಕರ ಸಂಖ್ಯೆ ಮತ್ತಷ್ಟು ಬೆಳೆಯುತ್ತಾ ಹೋಗುತ್ತದೆ. ಮತ್ತೊಂದು ಕಡೆ ಲಾಕ್ಡೌನ್ ಕೂಡ ಹಾಟ್ಸ್ಟಾರ್ಗೆ ಅದೃಷ್ಟವಾಗುತ್ತದೆ. ಈ ಸಮಯದಲ್ಲಿ ಮಾರ್ವೆಲ್ ಸ್ಟುಡಿಯೋಸ್ಗೆ ಸಂಬಂಧಿಸಿದ ಕಾಂಟೆಂಟ್ಗಳನ್ನು ಹರಿಬಿಡಲು ತೊಡಗುತ್ತಾರೆ. ಅಷ್ಟೇ ಅಲ್ಲದೆ ಗೇಮ್ ಆಫ್ ಥ್ರೋನ್ಸ್ಗಳಂತಹ ಸೂಪರ್ ಹಿಟ್ ಸೀರೀಸ್ಗಳನ್ನು ಕೂಡ ಪ್ರಸಾರ ಮಾಡ್ತಾರೆ. ಇವುಗಳಿಂದ ಹಾಟ್ಸ್ಟಾರ್ಗೆ ಪ್ರೀಮಿಯಂ ಆಡಿಯನ್ಸ್ಗಳ ಬೆಂಬಲ ಹೆಚ್ಚಾಗುತ್ತೆ. ಅದಕ್ಕನುಗುಣವಾಗಿ OTT ಮಾರುಕಟ್ಟೆಯಲ್ಲಿ ಹಾಟ್ಸ್ಟಾರ್ ಉನ್ನತ ಸ್ಥಾನವನ್ನ ಅಲಂಕರಿಸಿತ್ತು. ಈ ಮಟ್ಟಕ್ಕೆ ಮೇಲಕ್ಕೆ ಏರುತ್ತಾ ಹೋದ ಡಿಸ್ನಿ ಹಾಟ್ಸ್ಟಾರ್ನ ಆದಾಯದ ಬಗ್ಗೆ ನಿಮಗೆ ಕುತೂಹಲ ಮೂಡಿರಬಹುದು. ಆದರೆ OTT ಮಾರುಕಟ್ಟೆಯಲ್ಲಿ ಟಾಪ್ ಪ್ಲೇಸ್ನಲ್ಲಿ ಬಂದಿರೋದು ಹಾಟ್ಸ್ಟಾರ್ನ ವೀಕ್ಷಕರ ಸಂಖ್ಯೆ ಮಾತ್ರವೇ ಹೊರತು ಅದರ ನಿವ್ವಳ ಲಾಭಾಂಶವಲ್ಲ. ಹೌದು, ಹಾಟ್ಸ್ಟಾರ್ನ ವೀಕ್ಷಕರ ಸಮೂಹ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಹೋಗುತ್ತೆ. ಆದರೆ ಪ್ರಾಫಿಟ್ ವಿಷಯದಲ್ಲಿ ಮಾತ್ರ ಹಿಂದೆ ಉಳಿಯುತ್ತಲೇ ಇತ್ತು. ಸಬ್ಸ್ಕ್ರಿಪ್ಷನ್ ರೆವಿನ್ಯೂ, ಜಾಹೀರಾತು ಆದಾಯ, ಈ ರೀತಿ 2 ವಿಧದ ಆದಾಯ ಹಾಟ್ಸ್ಟಾರ್ಗೆ ಜನರೇಟ್ ಆಗ್ತಾ ಇತ್ತು. ಜೊತೆಗೆ ಆಪರೇಷನ್ ಕಾಸ್ಟ್ ಅಂದರೆ ಕಾರ್ಯನಿರ್ವಹಣಾ ವೆಚ್ಚದ ಆದಾಯವು ತಪ್ಪದೇ ಪಾಲನೆ ಆಗ್ತಾ ಇತ್ತು. ಡಿಸ್ನಿ ದೊಡ್ಡ ಮಟ್ಟದ ವೀಕ್ಷಕರ ಹಿಡಿತವನ್ನ ಸಾಧಿಸಬೇಕಾದರೆ ಆದಾಯದ ಮೂಲವನ್ನ ನೋಡದೆ ಮನ ಬಂದಂತೆ ಸಾರಾಸಗಟವಾಗಿ ದುಡ್ಡನ್ನ ಖರ್ಚು ಮಾಡಿತ್ತು. ಇದರಿಂದಾಗಿ ಟಾಪ್ ಪ್ಲೇಸ್ನಲ್ಲಿದ್ದ ಹಾಟ್ಸ್ಟಾರ್ಗೆ ಕ್ರಮವಾಗಿ 2021ರ ವೇಳೆಗೆ ಸುಮಾರು 600 ಕೋಟಿ ರೂಪಾಯಿ ಹಾಗೂ 2022ರಲ್ಲಿ 642 ಕೋಟಿ ರೂಪಾಯಿಗಳ ನಷ್ಟ ಸಂಭವಿಸುತ್ತೆ. ಈ ಸಂದರ್ಭದಲ್ಲಿ ಹಾಟ್ಸ್ಟಾರ್ಗೆ ಎದುರಾದದ್ದು ಒಂದು ಒಪ್ಪಂದದ ಆಘಾತ. ಹೌದು, ಭಾರತದಲ್ಲಿ ಹಾಟ್ಸ್ಟಾರ್ಗೆ ಇದ್ದ ಬಹಳ ದೊಡ್ಡ ವೀಕ್ಷಕರ ಸಂಖ್ಯೆ ಅಂದರೆ ಅದು ಕ್ರಿಕೆಟ್ ಅಭಿಮಾನಿಗಳು ಮಾತ್ರ. ಕೇವಲ IPL ವೀಕ್ಷಣೆಗಾಗಿ ಮಾತ್ರವೇ ಹಾಟ್ಸ್ಟಾರ್ ಅನ್ನ ಸಬ್ಸ್ಕ್ರೈಬ್ ಮಾಡಿದವರು ಇದ್ದಾರೆ. 2017ರಲ್ಲಿ ಹಾಟ್ಸ್ಟಾರ್ BCCI ಟೆಲಿಕಾಸ್ಟ್ ಜೊತೆ ಮಾಡಿಕೊಂಡ ಒಪ್ಪಂದವು 2021ರಲ್ಲಿ ಕೊನೆಗೊಳ್ಳುತ್ತದೆ. ಹಾಟ್ಸ್ಟಾರ್ ತನ್ನ ಸಬ್ಸ್ಕ್ರೈಬ್ಸ್ ಹಾಗೂ ವೀಕ್ಷಕರ ಸಂಖ್ಯೆಯನ್ನ ಹಾಗೇ ಕಾಪಾಡಿಕೊಳ್ಳಬೇಕೆಂದರೆ IPL ಟೆಲಿಕಾಸ್ಟ್ ಅನ್ನ ಮತ್ತೆ ಮುಂದುವರಿಸುವುದು ಅನಿವಾರ್ಯವಾಗಿತ್ತು. ಆದರೆ ಅದೇ ಸಂದರ್ಭದಲ್ಲಿ ಹಾಟ್ಸ್ಟಾರ್ಗೆ ಎದುರಾದದ್ದು ಜಿಯೋ. ಭಾರತೀಯ ಮಾಧ್ಯಮ ವಲಯದ ಮಹತ್ವದ ಒಪ್ಪಂದದಂತೆ ರಿಲಯನ್ಸ್ ಇಂಡಸ್ಟ್ರೀಸ್ ತನ್ನ ಅಂಗಸಂಸ್ಥೆಯಾದ IMT ಮೂಲಕ 2014ರಲ್ಲಿ ನೆಟ್ವರ್ಕ್ 18 ಎಂಬ ಸಂಸ್ಥೆಯನ್ನ ತನ್ನ ಸ್ವಾಧೀನಪಡಿಸಿಕೊಳ್ಳುವುದಾಗಿ ಘೋಷಣೆ ಮಾಡುತ್ತೆ. ತದನಂತರ ಪುನರ್ರಚನೆಯಾದ ನೆಟ್ವರ್ಕ್ 18 ಅಥವಾ ವಯಕಾಮ್ 18 2024ರ ವೇಳೆಗೆ ಮುಖೇಶ್ ಅಂಬಾನಿಯ ನೇರ ಆಡಳಿತಕ್ಕೆ ಒಳಪಡುತ್ತೆ. ಮುಖೇಶ್ ಅಂಬಾನಿಗೆ ಸಂಬಂಧಪಟ್ಟ ವಯಕಾಮ್ 18 ಸಂಸ್ಥೆಯು ಸುಮಾರು 20,500 ಕೋಟಿ ನೀಡಿ IPL ಡಿಜಿಟಲ್ ಹಕ್ಕನ್ನ ತನ್ನ ಸ್ವಾಧೀನಪಡಿಸಿಕೊಳ್ಳುತ್ತೆ. ಈ ಒಪ್ಪಂದವು 2021ರಿಂದ 2026ರವರೆಗೆ ಮುಖೇಶ್ ಅಂಬಾನಿಯ ಒಡೆತನದಲ್ಲಿ ಮುಂದುವರಿಯುತ್ತದೆ. ಈ ವಯಕಾಮ್ 18 ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ಬಗ್ಗೆ ಹೇಳೋದಾದರೆ 2007ರಲ್ಲಿ ಆರಂಭವಾಗಿ ಹಿಂದಿಯಲ್ಲಿ ಕಲರ್ಸ್ ಟಿವಿ ಮಾಧ್ಯಮವನ್ನು ಜಗತ್ತಿಗೆ ಪರಿಚಯಿಸಿತು. ಹಾಗೆ MTV
ನಿಕ್ ಜೂನಿಯರ್ಸ್ ಕೂಡ ವೈಕಾಮ್ 18ಗೆ ಸಂಬಂಧಪಟ್ಟ ಮಾಧ್ಯಮಗಳಾಗಿವೆ. ವೈಕಾಮ್ 18 ಮೂಲಕ ನಡೆದ ಈ ಒಪ್ಪಂದ ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ಗೆ ಬಹಳ ದೊಡ್ಡ ಆಘಾತವಾಗಿ ಪರಿಣಮಿಸುತ್ತೆ. ಇತ್ತ ಕಡೆ ಜಿಯೋ ಸಿನಿಮಾ OTT ಕೂಡ ವೈಕಾಮ್ 18ನ ಭಾಗವಾಗಿದೆ. ನಿಮಗೆಲ್ಲ ತಿಳಿದಂತೆ ಜಿಯೋ ಮೊಬೈಲ್ ರೀಚಾರ್ಜ್ ಮಾಡಿದವರಿಗೆ ಜಿಯೋ ಸಿನಿಮಾ ಕೂಡ ಉಚಿತವಾಗಿದೆ. ಹೆಚ್ಚಿನ ಜಿಯೋ ಮೊಬೈಲ್ ಬಳಕೆದಾರರಿಗೆ ಜಿಯೋ ಸಿನಿಮಾ ಖಂಡಿತವಾಗಿಯೂ ತಿಳಿದೇ ಇದೆ. ಇವತ್ತಿಗೂ OTT ಮಾರುಕಟ್ಟೆಯಲ್ಲಿ ಜಿಯೋ ಸಿನಿಮಾಗೆ ಬಹಳಷ್ಟು ವೀಕ್ಷಕರ ವರ್ಗವಿದೆ. ಮುಖೇಶ್ ಅಂಬಾನಿ ಒಡೆತನದ ವೈಕಾಮ್ 18 ತನ್ನ ಜಿಯೋ ಸಿನಿಮಾ OTTಗೆ ವೀಕ್ಷಕರನ್ನ ಸೆಳೆಯುವುದಕ್ಕಾಗಿ 2023ರಲ್ಲಿ ಉಚಿತವಾಗಿ IPL ವೀಕ್ಷಣೆಯನ್ನ ನೇರ ಪ್ರಸಾರ ಮಾಡುತ್ತಿತ್ತು. ಹಾಟ್ಸ್ಟಾರ್ನಲ್ಲಿ IPL ನೋಡಲೆಂದೇ ಸಬ್ಸ್ಕ್ರೈಬ್ ಮಾಡಿದವರು ಇದ್ದರೂ ಕೂಡ ಜಿಯೋ ಸಿನಿಮಾ ಮಾತ್ರ ಉಚಿತವಾಗಿ IPL ನೋಡುವ ಅವಕಾಶವನ್ನ ಒದಗಿಸಿತ್ತು. ಇದರಿಂದಾಗಿ ಕ್ರಮೇಣ ಕ್ರಿಕೆಟ್ ಅಭಿಮಾನಿಗಳೆಲ್ಲರೂ ಹಾಟ್ಸ್ಟಾರ್ನಿಂದ ಜಿಯೋ ಸಿನಿಮಾದತ್ತ ವಾಲ್ತಾರೆ. ಮೊದಲೇ ನಷ್ಟದಲ್ಲಿದ್ದ ಹಾಟ್ಸ್ಟಾರ್ಗೆ ಈ ಒಂದು ಘಟನೆ ಗಾಯದ ಮೇಲೆ ಮತ್ತೆ ಬರೆ ಎಳೆದಂತಾಯಿತು. ಆದರೆ ಮತ್ತೊಂದು ಸಂಗತಿ ಏನಂದ್ರೆ ಹಾಟ್ಸ್ಟಾರ್ನಲ್ಲಿ ಜನರು IPLನ ವೀಕ್ಷಣೆ ಕಡಿಮೆ ಮಾಡಿದ್ರೂ ಕೂಡ ICC ಇವೆಂಟ್ಗಳಿಂದ ಮಾತ್ರ ದೂರ ಉಳಿಯಲಿಲ್ಲ. OTT ಮಾರುಕಟ್ಟೆಯಲ್ಲಿ ಟಾಪ್ ಪ್ಲೇಸ್ಗೆ ಬಂದ ಹಾಟ್ಸ್ಟಾರ್ ಜೊತೆ ರಿಲಯನ್ಸ್ ಡಿಸೆಂಬರ್ 2023ರಂದು ಜಂಟಿ ಉದ್ಯಮವನ್ನು ರಚಿಸಿತು. ಆದರೆ ರಿಲಯನ್ಸ್ 51% ಬಹುಪಾಲನ್ನ ಹಾಗೂ ಡಿಸ್ನಿ 49% ಪಾಲನ್ನ ಹಂಚಿಕೊಳ್ಳುವುದೆಂದು ಒಪ್ಪಂದವಾಗುತ್ತೆ. 2024ರ ಫೆಬ್ರವರಿಯಲ್ಲಿ ಸುಮಾರು $8.5 ಬಿಲಿಯನ್ ಈ ಒಪ್ಪಂದ ನಡೆಯುತ್ತೆ. 2024ರ ನವೆಂಬರ್ನಲ್ಲಿ ಅಧಿಕೃತವಾಗಿ ಡಿಸ್ನಿ ಜೊತೆ ಈ ಒಪ್ಪಂದ ಅಂತಿಮಗೊಳ್ಳುತ್ತೆ. ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ ಇದ್ದಿದ್ದು 2024ರ ನವೆಂಬರ್ನಿಂದ ಜಿಯೋ ಹಾಟ್ಸ್ಟಾರ್ ಆಗಿ ಬದಲಾಯಿತು. ಡಿಸ್ನಿ ಹಾಟ್ಸ್ಟಾರ್ನ ನಷ್ಟದ ಅವಕಾಶವನ್ನ ಸರಿಯಾಗಿ ಬಳಸಿಕೊಂಡ ಜಿಯೋ ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ ಹೆಸರನ್ನ ಕಣ್ಮರೆಗೊಳಿಸಿ ಜಿಯೋ ಹಾಟ್ಸ್ಟಾರ್ ಅನ್ನ ಆರಂಭಿಸಿತು. ಕೇವಲ 8% ಮಾರ್ಕೆಟ್ ಶೇರ್ನಲ್ಲಿದ್ದ ಜಿಯೋ ಸಿನಿಮಾ 26% ಮಾರ್ಕೆಟ್ ಶೇರ್ ಇರುವ ಹಾಟ್ಸ್ಟಾರ್ ಅನ್ನ ತನ್ನದಾಗಿಸಿಕೊಳ್ಳುವ ಮೂಲಕ 34% ಮಾರ್ಕೆಟ್ ಶೇರ್ನೊಂದಿಗೆ ಇಂದು ಭಾರತದ OTT ಪ್ಲಾಟ್ಫಾರ್ಮ್ನ ನಂಬರ್ 1 ಸ್ಥಾನದಲ್ಲಿ ನಿಂತು ಸಂಭ್ರಮಿಸುತ್ತಿದೆ. ಒಟ್ನಲ್ಲಿ ಹಾಟ್ಸ್ಟಾರ್ನ ಅಧ್ಯಾಯವನ್ನೇ ಮುಗಿಸಿದ ರಿಲಯನ್ಸ್ OTT ರಂಗದ ತುತ್ತ ತುದಿಯಲ್ಲಿ ರಾರಾಜಿಸುತ್ತಿದೆ. ವ್ಯಾಪಾರೋದ್ಯಮದಲ್ಲಿ ರಣತಂತ್ರವನ್ನ ಬಳಸಿದ ರಿಲಯನ್ಸ್ ಸಂಸ್ಥೆ ಭಾರತೀಯ ಸ್ಟ್ರೀಮಿಂಗ್ ಮಾರುಕಟ್ಟೆಯಲ್ಲಿ ತನ್ನ ಸ್ಥಾನವನ್ನ ಭದ್ರಪಡಿಸಿಕೊಳ್ಳುವ ನಿರೀಕ್ಷೆ ಇದೆ. ಹಾಗೆ ಈ ಜಂಟಿ ಉದ್ಯಮದಿಂದ ಬಹುಪಾಲು ಸಂಸ್ಥೆಗಳಿಗೆ ದೊಡ್ಡ ಹೊಡೆತ ಬಿದ್ದಿರೋದಂತೂ ಖಂಡಿತ. ಅಲ್ಲದೆ ಹಲವು ಸಂಸ್ಥೆಗಳೊಂದಿಗೆ ಪಾಲುದಾರಿಕೆ ಪ್ರಸ್ತಾವನೆಯನ್ನ ರಿಲಯನ್ಸ್ ಸಂಸ್ಥೆ ಕೈಗೊಂಡಿರೋದಂತೂ ಸತ್ಯ. ಈ ಮೂಲಕ ಇಡೀ OTT ಮಾರುಕಟ್ಟೆಯನ್ನ ತನ್ನದಾಗಿಸಿಕೊಳ್ಳುವ ಉತ್ಸಾಹದಲ್ಲಿ ಜಿಯೋ ಸನ್ನದ್ಧವಾಗಿದೆ. ಸ್ನೇಹಿತರೆ, ಇದು ಜಿಯೋ ಹಾಟ್ಸ್ಟಾರ್ ಆಗಿ ಬದಲಾದ ಅಸಲಿ ಕತೆ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನು ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.